ಈ ಚಿತ್ರದ ಒಂದು ಕ್ಷಣದ ಚಿತ್ರದ ಬಿಡುಗಡೆ 28ನೇ ತಾರೀಕು ಇದೇ ತಿಂಗಳು ಹಾಕೊಂಡಿದ್ದೀವಿ. ಬಿಡುಗಡೆ ಮಾಡುವ ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಬಿಡುಗಡೆಗೆ ಮುಂಚೆ ನಿಮ್ಮೆಲ್ಲರನ್ನು ಭೇಟಿಯಾಗಿ ಈ ಚಿತ್ರಕ್ಕೆ ಒಂದು ನಿಮ್ಮ ಮೂಲಕ ಒಂದು ಯಶಸ್ಸು ಬೇಕು. ನಿಮ್ಮ ಬರವಣಿಗೆ ಮೂಲಕ, ನಿಮ್ಮ ಮೀಡಿಯಾದ ಮೂಲಕ ಒಂದು ಯಶಸ್ಸನ್ನ ನಾವು ಬಿಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇವತ್ತಿಗೆ ಸೇರಿದ್ದೀವಿ. ಈ ಚಿತ್ರೀಕರಣ ಹೆಚ್ಚು ಕಡಿಮೆ ಸ್ವಲ್ಪ ಸಿನಿಮಾ ಮುಗಿಸೋದು ಸ್ವಲ್ಪ ತಡನೇ ಆಯಿತು. ಒಂದು 6 ತಿಂಗಳಷ್ಟು ಕಾಲ ನಾವು ಲೇಟ್ ಮಾಡಿದ್ದೀವಿ. ಒಂದು ಕ್ಷಣದಲ್ಲಿ ನಿರ್ದೇಶಕರು ದಿನೇಶ್ ಬಾಬು ಕಾರಣಾಂತರದಿಂದ ಅವರು ಕೇರಳದಲ್ಲಿ ಅವರು ಮಲಯಾಳ ಪಿಕ್ಚರ್ ಶೂಟಿಂಗ್ ಇರೋದ್ರಿಂದ ಅವ್ರಿಗೆ ಬರೋಕ್ಕಾಗಲಿಲ್ಲ, ಕ್ಷಮೆ ಕೋರಿದ್ದಾರೆ ಇರೋದು. ಹಾಗೆಯೇ ಈ ಚಿತ್ರದ ಕ್ಯಾಮರಾಮನ್ ಸುರೇಶ್ ಅವರು, ಈ ಚಿತ್ರದ ತರುಣ್ ಜೊತೆ ಭಾಮ, ಸಂಜನಾ, ಭಾಸ್ಕರ್, ನಾನು, ಸಂಗೀತ, ಇನ್ನು ಶರಣ್, ಹಲವಾರು ಕಲಾವಿದರು ಪಾತ್ರ ವಹಿಸಿದ್ದೀವಿ. ಉಮೇಶ್ ಅವರು. ಈ ಚಿತ್ರ ಒಂದು ಹಾಸ್ಯಮಯ ಪ್ರೇಮ ಕಾವ್ಯದಂತ ಚಿತ್ರ. ಅಂದ್ರೆ ಒಂದು ಸಣ್ಣ ಎಳೆನ ಹಿಡ್ಕೊಂಡು ಈ ಚಿತ್ರನ ಮಾಡಿದೀವಿ. ಅಂದ್ರೆ ಒಂದು ಕ್ಷಣ ಅಂತ ಯಾಕೆ ಈ ಟೈಟಲ್ ಬಂದಿದೆ ಅಂದ್ರೆ, ಒಂದು ಕ್ಷಣ ಅನ್ನೋದು ಕೇಳೋರಿಗೆ ಇದೊಂದು ಸಸ್ಪೆನ್ಸ್ ಚಿತ್ರ ಅಂತ ಅನ್ಸ್ಬೋದು. ಆದ್ರೆ ಇದು ಸಸ್ಪೆನ್ಸ್ ಚಿತ್ರ ಅಲ್ಲ. ಇದರಲ್ಲಿ ಹಾಸ್ಯನೂ ಇದೆ, ಪ್ರೇಮನೂ ಇದೆ, ಭಾವನೆಗಳು ಇದೆ, ಎಲ್ಲ ತರದ ಇದ್ರನ್ನು ಎಲ್ಲವೂ ಲಿಮಿಟೆಡ್ ಆಗಿದೆ. ಹುಚ್ಚುಚ್ಚಾಗಿ ದುಃಖದ ಸೀನ್ಗಳು ಇಲ್ಲ, ಬಡದಾಟವಿಲ್ಲ, ಆರ್ಭಟ ಇಲ್ಲ. ಸ್ಮೂತ್ ಆಗಿ ಹೋಗುವಂತ ಒಂದು ಪ್ರೇಮಮಯ ಚಿತ್ರ. ತುಂಬಾ ಹಾಸ್ಯ ಇದೆ. ಫಸ್ಟ್ ಹಾಫ್ ಅಲ್ಲಿ ಕಾಮಿಡಿ ಇದೆ, ಸೆಕೆಂಡ್ ಹಾಫ್ ಅಲ್ಲಿ ಸೀರಿಯಸ್ ಚಿತ್ರ ಹಾಗೇನೆ ಸೀರಿಯಸ್ ಆಗಿ ಹೋಗುತ್ತೆ. ನಿಜವಾಗಿ ಹೇಳ್ಬೇಕು ಅಂದ್ರೆ ಇದರಲ್ಲಿ 2 ಹೀರೋಯಿನ್ ಇದ್ರೂ ಹೀರೋಗೆ ಯಾರ ಜೊತೆ ಪ್ರೇಮನೇ ಆಗಲ್ಲ. ಆದ್ರೆ ಇಡೀ ಚಿತ್ರ ಈ ಪ್ರೇಮದ ಒಂದು ಹಂಗಿನಲ್ಲೇ ಗುಂಗಿನಲ್ಲೇ ಸಾಗುತ್ತೆ. ಇದು ತುಂಬಾ ಇದರಲ್ಲಿ ಏನ ಕಥೆನ ಬಿಡಿಸಿ ಹೇಳಕ್ಕಾಗಲ್ಲ. ಯಾಕಂದ್ರೆ ಒಂದು ಕ್ಷಣದಲ್ಲಿ ಅಂತ ಏನ್ ಹೇಳ್ತೀವಿ, ಒಂದು ಸ್ಪರ್ ಆಫ್ ಮಿನಿಟ್ ಆಗುವಂತ ಒಂದು ಇನ್ಸಿಡೆಂಟ್ ಮೇಲೆ ಈ ಕಥೆನ ಹೇಳ್ಕೊಂಡು ಹೋಗಿದ್ದೇವೆ. ಈ ಚಿತ್ರದಲ್ಲಿ 3 ಹಾಡುಗಳಿದಾವೆ. 3 ಹಾಡು ಕೂಡ ಇಂಪಾಗಿದ್ದಾವೆ. ಕೇಳಿದ್ರೆ ನೀವು ಇಷ್ಟಪಡ್ತೀರಿ ಅಂತ ನನಗೆ ಖಂಡಿತ ಅನಿಸ್ತಾ ಇದೆ. ಥಿಯೇಟರ್ ಅರೇಂಜ್ ಆಗೋದ್ರಲ್ಲಿ ಏನಾದ್ರೂ ಒಂಚೂರು ಗಡಿಬಿಡಿ ಆದ್ರೆ ಒಂದೇ ಒಂದು ವಾರ ಮುಂದೆ ಹೋಗ್ಬೋದು ಅಷ್ಟೇ. ಇನ್ನೇನಾದ್ರು ತಾವುಗಳು ಪ್ರಶ್ನೆಗಳು ಕೇಳೋದಿದ್ರೆ 3 ಜನ ಕಲಾವಿದರು, 4 ಜನ ಕಲಾವಿದರಿದ್ರೆ ದಯವಿಟ್ಟು ಕೇಳಬಹುದು. ಕೇಳೋಕ್ಕಿಂತ ಮುಂಚೆ ಎಲ್ಲರಿಗೂ ನಮಸ್ಕಾರ. ದಿನೇಶ್ ಬಾಬು ಅವರು ಜಗದೀಶ್ ಇದ್ದಂಗೆ ಅಲ್ಲಿ ಶೂಟಿಂಗ್ ಇರೋದ್ರಿಂದ ಬರಕ್ಕಾಗಲಿಲ್ಲ. ಒಂದು ಒಳ್ಳೆಯ ಸುಂದರ ಚಿತ್ರ ನಮ್ಗೆ ಕೊಟ್ಟಿದ್ದಾರೆ ನಮ್ಮ ಸಂಸ್ಥೆಗೆ. ಸೊ ಈಗ ಮುಂಚೆಲ್ಲ ನಾವು 3 ವಾರ 4 ವಾರ ಹಿಂದೆನೆ ಥಿಯೇಟರ್ಸ್ ಅನೌನ್ಸ್ ಮಾಡೋ ಒಂದು ವಾಡಿಕೆ ಇತ್ತು. ಈಗಿನ ಒಂದು ಹೊಸ ರೀತಿಯ ಇದರಲ್ಲಿ ಡೇಟ್ ಹಾಕೋದು ಒಂದೇ ಗೊತ್ತು, ಥಿಯೇಟರ್ ಯಾವ್ದು ಸಿಗುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ಈ ಜನಕ್ಕೆ ಏನ್ ಹೇಳೋದು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಹಾಗಾಗಿ ಈ ಸ್ವಲ್ಪ ಗೊಂದಲದಲ್ಲಿದ್ದೀವಿ. ಫ್ಯಾಮಿಲಿ ಅಂತ ಬರುವಂತ ಸಿನಿಮಾಗಳು ನಮ್ಗೆ ಬೇಕು ಅಂತ ನಾವು ಆಸೆ ಪಟ್ಟಿದ್ದೀವಿ. ಹಾಗೇನಾದ್ರೂ ಒಂದು ಪಕ್ಷ ಥಿಯೇಟರ್ಗಳು ಸಿಕ್ಕಿಲ್ಲ ಅಂದ್ರೆ 1 ವಾರ ಮೊದಲು ಹೋಗೋಣ ಅಂತಾನು ಅನ್ಕೊಂಡಿದ್ದೀವಿ. ಇಷ್ಟೇ ದಿವಸ ಕಾದಿದ್ದೀವಿ, 1 ವಾರದಲ್ಲಿ ಏನು ಇದಾಗಲ್ಲ. ಸೊ ಈ ಚಿತ್ರಕ್ಕೆ ಗಿರಿಧರ್ ದಿವಾನ್ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ. ಬ್ಯಾಕ್ ಗ್ರೌಂಡ್ ಸ್ಕೋರು ಶ್ರೀವತ್ಸ ಹುಡುಗರು ಇಬ್ರು ಮಾಡಿದ್ದಾರೆ. ಗೌತಮ್ ಶ್ರೀವತ್ಸ ಅಂತ ತುಂಬಾ ಚೆನ್ನಾಗಿ ಅದ್ಭುತವಾಗಿ ನ್ಯೂ ಟ್ರೆಂಡ್ ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಟ್ಟಿದ್ದಾರೆ. ಆಮೇಲೆ ಸುರೇಶ್ ಅವರು ದಿನೇಶ್ ಬಾಬು ಸರ್ ಜೊತೆ ಎಲ್ಲ ಚಿತ್ರದಲ್ಲಿ ಇರ್ತಾರೆ. ತುಂಬಾ ಚೆನ್ನಾಗಿ ಈ ಚಿತ್ರದಲ್ಲಿ ಒಂದೇನಂದ್ರೆ, ಯೂಶಲಿ ಸ್ವಲ್ಪ ದಿವಸದಲ್ಲಿ ಮನೆ ಒಳಗೆ ನಡೆಯುವಂತ ಕಥೆಗಳು ತುಂಬಾ ಬರ್ತಾ ಇತ್ತು ದಿನೇಶ್ ಬಾಬು ಸರ್. ಈ ಚಿತ್ರದಲ್ಲಿ ಅವರು ತುಂಬಾ ಔಟ್ಡೋರ್ಗೆ ಬಂದಿದ್ದಾರೆ. ಸೊ ಹಾಗಾಗಿ ಒಂಥರ ಬ್ಯೂಟಿಫುಲ್ ಫ್ರೇಮ್ಸ್ ನ ನಾವು ಈ ಚಿತ್ರದಲ್ಲಿ ನೋಡ್ಬೋದು. ಸುರೇಶ್ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸೊ ಸದ್ಯದಲ್ಲೇ ಇವಾಗ ನೆಕ್ಸ್ಟ್ ಅಂದ್ರೆ 1 ವಾರದಲ್ಲಿ ನೋಡ್ತೀರಾ. ನಿಮ್ಗೆಲ್ಲರ ಆಶೀರ್ವಾದ ಪ್ರೋತ್ಸಾಹ ನಮ್ಮ ಮೇಲಿರ್ಲಿ ಅಂತ ಹೇಳ್ತಾ ತರುಣ್ ಅವ್ರ 2 ಮಾತಾಡ್ಲಿ ಅಂತ ಕೇಳ್ಕೊಳ್ತೀನಿ. ತುಂಬಾ ಸಾರಿ, ಕ್ಷಮೆ ಕೇಳ್ತಿದ್ದೀನಿ. ಸ್ವಲ್ಪ ಮೆಡಿಕಲ್ ಇಶ್ಯೂಸ್ ಇಲ್ಲ, ದಯವಿಟ್ಟು ಕ್ಷಮಿಸಿ. ಕಮಿಂಗ್ ಟು ಒಂದು ಕ್ಷಣದಲ್ಲಿ
ಒಂದು ಕ್ಷಣದಲ್ಲಿ ಅಂದ ತಕ್ಷಣ ಎಷ್ಟೊಂದು ಯೋಚನೆಗಳು ಬರ್ತದೆ. ಈ ಸಿನಿಮಾದಲ್ಲಿ ಇವಾಗ ಏನು ರಿಲೀಸ್ ಆಗ್ತಿರೋದ್ರಿಂದ ಜಸ್ಟ್ ಒಂದು ಲೈನ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಕ್ಷಣದಲ್ಲಿ ಸಿನಿಮಾದಲ್ಲಿ ನಾನು ಶ್ಯಾಮ್ ಅನ್ನೋ ಪಾತ್ರ ನಿಭಾಯಿಸ್ತೇನೆ. ಈ ಶ್ಯಾಮ್ ಬೇರೆ ಸಿಟಿಯಲ್ಲಿ ಬೆಳೆದು ಓದಿ ಅವನು ಮೈಸೂರು ಸಿಟಿಗೆ ಬರ್ತಾನೆ. ಇಲ್ಲಿ ಈ ಟೈಮ್ ಬಂದಾದ್ಮೇಲೆ ಇವನಿಗೆ ಇವ್ರ ತಾಯಿ ಮದುವೆ ಫಿಕ್ಸ್ ಮಾಡ್ತಾರೆ. ಕತೆ ಮದುವೆ ಫಿಕ್ಸ್ ಮಾಡ್ತಾರೆ. ಮದುವೆ ಫಿಕ್ಸ್ ಮಾಡಿ ಈ ಹುಡುಗಿನೇ ಮದುವೆ ಆಗ್ಬೇಕು ಅಂತ ಹೇಳ್ತಾರೆ. ಬಟ್ ಇವ್ರಿಗೆ ಇಷ್ಟು ಬೇಗ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಶ್ಯಾಮ್ ಹೇಗಾದ್ರೂ ಮಾಡಿ ಈ ಮದುವೆನ ಕ್ಯಾನ್ಸಲ್ ಮಾಡ್ಬೇಕು. ಸೊ ಹೇಗೆ ಕ್ಯಾನ್ಸಲ್ ಮಾಡ್ತಾರೆ, ಕ್ಯಾನ್ಸಲ್ ಆಗುತ್ತೋ ಇಲ್ಲೋ, ಅದಾದ್ಮೇಲೆ ಏನೇನಾಗುತ್ತೆ, ಆ ಒಂದ್ ಕ್ಷಣದಲ್ಲಿ ಏನ್ ಡಿಸಿಷನ್ ತಗೊಂತ ನಾವು ಅದು ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಇಡೀ ಸಿನಿಮಾ ಕತೆ ಅಲ್ಲಿಂದ ಅನ್ಫೋಲ್ಡ್ ಆಗುತ್ತೆ. ಕ್ಯೂರಿಯಾಸಿಟಿ ಅನ್ನೋ ಒಂದು ವಿಷಯ ಇಡೀ ಸಿನಿಮಾದಲ್ಲಿ ಇರುತ್ತೆ. ಏನಾಗುತ್ತೆ ನೆಕ್ಸ್ಟ್, ಏನಾಗುತ್ತೆ, ಹೇಗಾಗುತ್ತೆ ಅನ್ನೋ. ಸೊ ಬೇಸಿಕ್ಲಿ ಈ ಸಿನಿಮಾ ನನಗೆ ಪರ್ಫಾರ್ಮೆನ್ಸ್ಗೆ ತುಂಬಾ ಒಳ್ಳೆ ಸ್ಕೋಪ್ ಕೊಡ್ತು. ಅಂಡ್ ಐ ಫೀಲ್ ಡನ್ ಜಸ್ಟಿಸ್ ಟು ದ ರೋಲ್. ಅಂಡ್ ಈ ಸಿನಿಮಾ ನೋಡುವಾಗ ಡೆಫಿನೆಟ್ಲಿ ಪ್ರತಿಯೊಬ್ಬರು ಇಷ್ಟ ಆಗುತ್ತೆ. ಒಂದು ಕ್ಯೂಟ್ ಲವ್ ಸ್ಟೋರಿ. ಈ ಲವ್ ಸ್ಟೋರಿ ಸಿನಿಮಾ ಎಂಡಿಂಗ್ ಸ್ಟಾರ್ಟ್ ಆಗುತ್ತೆ. ಅದೇ ಸಿನಿಮಾದ ಸ್ಪೆಷಾಲಿಟಿ. ಅಂಡ್ ಯಾರನ್ನ ಲವ್ ಮಾಡ್ತೀನಿ, ಯಾರನ್ನ ಮದುವೆ ಆಗ್ತೀನಿ ಅನ್ನೋದು ಸಿನಿಮಾ ಫುಲ್ಲು ಹೇಳೋದಕ್ಕೆ ಇಷ್ಟ ಆಯ್ತ. ಓಕೆ, ಎಲ್ಲ ನಿಮ್ಮ ಆಶೀರ್ವಾದ, ನಿಮ್ಮ ಬೆಂಬಲ ಇಷ್ಟು ವರ್ಷ ಇದೆ. ಮುಂದೇನು ಹೀಗೆ ಅಂಡ್ ಬ್ಲೆಸ್ ಅಸ್ ಆಲ್. ನಮ್ಮ ಪ್ರೊಡ್ಯೂಸರ್ಗೆ ಒಳ್ಳೆಯದಾಗಿ, ನಮ್ಮ ಇಡೀ ಟೀಮ್ಗೆ ಒಳ್ಳೆಯದಾಗಿ. ಧನ್ಯವಾದ. ಜಯ ಜಗದೀಶ್ ಅಂಕಲ್ ಹೇಳ್ದಂಗೆ, ತರುಣ್ ಅವ್ರು ಹೇಳ್ದಂಗೆ ಆಲ್ರೆಡಿ ಸ್ಕ್ರಿಪ್ಟ್ ಬಗ್ಗೆ ಒಂದಷ್ಟು ಹೇಳಾಗಿದೆ. ವಾಟ್ ಐ ವುಡ್ ಲೈಕ್ ಟು ಸೇ ಇಸ್ ದಿಸ್ ಫಿಲ್ಮ್ ಇಸ್ ಅ ವೆರಿ ಲೈಟ್ ಹಾರ್ಟೆಡ್ ಫಿಲ್ಮ್ ಅಂಡ್ ತುಂಬಾ ಅಳೋದು, ತುಂಬಾ ಓವರ್ ಸೆಂಟಿಮೆಂಟ್, ಓವರ್ ಆಕ್ಷನ್ ಈ ಸಿನಿಮಾದಲ್ಲಿ ಇರಲ್ಲ. ಇಟ್ಸ್ ಅ ವೆರಿ ಎಂಜಾಯಬಲ್ ಫಿಲ್ಮ್ ಅಂಡ್ ಯೂತ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಎವ್ರಿಬಡಿ ಇಸ್ ಥರೋಲಿ ಗೋಯಿಂಗ್ ಟು ಎಂಜಾಯ್ ದಿಸ್ ಫಿಲ್ಮ್. ಫಸ್ಟ್ ಹಾಫ್ ಅಲ್ಲಿ ಕಾಮಿಡಿ ತುಂಬಾನೇ ಚೆನ್ನಾಗಿ ಬಂದಿದೆ ಈ ಸಿನಿಮಾನಲ್ಲಿ. ನನ್ನ ಫಸ್ಟ್ ಚಿತ್ರ ದಿನೇಶ್ ಬಾಬು ಸರ್ ಅವ್ರ ಜೊತೆ ಅಂಡ್ ತುಂಬಾ ಫಾಸ್ಟ್, ತುಂಬಾ ಆರ್ಗನೈಸ್ಡ್ ಆಗಿ ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡ್ತಾರೆ ಬಾಬು ಸರ್. ವೆರಿ ಸೀನಿಯರ್ ಅಂಡ್ ಹೈಲಿ ರೆಪ್ಯೂಟೆಡ್ ಡೈರೆಕ್ಟರ್ ಅವರು. ಸೊ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ನಂಗೆ ಅವಕಾಶ ಸಿಕ್ತು. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ ಫ್ಯಾಕ್ಟ್ ದಟ್ ಐ ಗಾಟ್ ಟು ವರ್ಕ್ ವಿತ್ ಹಿಮ್. ತುಂಬಾನೇ ಕೇಳ್ಪಟ್ಟಿದ್ದೆ ಹಿಂದೆ ಅವ್ರ ಸಿನಿಮಾಸ್ ಬಗ್ಗೆ. ಸೊ ವಿತ್ ದಿಸ್ ಮೂವಿ ಐ ಹ್ಯಾಡ್ ಅ ಬ್ಯೂಟಿಫುಲ್ ಆಪರ್ಚುನಿಟಿ ಟು ವರ್ಕ್ ವಿತ್ ಹಿಮ್ ಅಂಡ್ ಆಲ್ಸೋ ಟು ವರ್ಕ್ ವಿತ್ ಜಯ ಜಗದೀಶ್ ಅಂಕಲ್ ಅಂಡ್ ಮುನಿ ಆಂಟೀಸ್ ಬ್ಯಾನರ್. For the first time in my career, one Mysore would be like a girl next door kind of a character. So I got a very good opportunity, a very sweet character in this movie, and ನನ್ನ ಕೈಯಲ್ಲಿ ಎಷ್ಟು ಚೆನ್ನಾಗಿ ಆಗುತ್ತೋ ಅಷ್ಟು ಚೆನ್ನಾಗಿ ನಿಭಾಯಿಸಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಈ ಸಿನಿಮಾ ಹೇಗೆ ಇಷ್ಟ ಆಗುತ್ತೆ ಅಂತ ಒಂದೇ ಒಂದು ವೀಕಲ್ಲಿ ರಿಲೀಸ್ ಇದೆ. ಸ್ವಲ್ಪ ನರ್ವಸ್ನೆಸ್ ಇದೆ, ಸ್ವಲ್ಪ ಭಯ ಇದೆ, ತುಂಬಾ ಎಕ್ಸೈಟ್ಮೆಂಟ್ ಇದೆ. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದ ರಿಲೀಸ್ ಅಂಡ್ ಐ ಆಮ್ ಹೋಪಿಂಗ್ ಆಲ್ ಆಫ್ ಯು ವಿಲ್ ರಿಯಲಿ ಲೈಕ್ ದ ಮೂವಿ ಅಂಡ್ ಬಂದು ನಮ್ಗೆಲ್ಲ ಜೊತೆ ಜಾಯ್ನ್ ಆಗೋದಕ್ಕೆ ತುಂಬಾ ಥ್ಯಾಂಕ್ ಯು. ಇನ್ಸ್ಪೆಕ್ಟರ್ ಬಂದು ಯಾವ ತರ ಸ್ವೀಟ್ ಆಗಿ ಎಂಟರ್ ಮಾಡ್ತಾರೆ ಅನ್ನೋ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ಕೊಟ್ಟರು ಜಗದೀಶ್ ಸರ್ಗೆ, ವಿಜಯಲಕ್ಷ್ಮಿ ಸಿಂಗ್ಗೆ ಥ್ಯಾಂಕ್ಸ್ ಹೇಳ್ತಾರೆ. ಅಂಡ್ ಆಲ್ ದ ಬೆಸ್ಟ್. ಒಂದು ಕ್ಷಣದಲ್ಲಿ ಡೂ ಪ್ಲಸಸ್. First of all, I'm saying thanks to my producers, Jay Jagdish sir and Vijayalakshmi ma'am, and my director Dinesh Babu. Of course, he is not here, but I'm thanking to him also. And my co-stars Tarun, Sanjana, and cameraman Siresa and Prabhakar sir. And thanking to you all being here. So about my character, it's Divya. And this movie, my character name is Divya. It's a very homely girl. She's very innocent girl. So the character track is going like that. So I could work with a great team. I mean, JJ Productions and directors. First time I'm working with Dinesh Babu sir. So I really
enjoyed with my character Divya. So I'm waiting for the